ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮರ್ವಾಯಿ ಫಿಶ್ಶಿಂದ ಸುಕ್ಕ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾದಂಥ ಒಂದು ಸುಕ್ಕ ರೆಸಿಪಿ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀನಿ, ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡೋಣ. ಇವಾಗ ನಾನು 1.5 kg ಅಷ್ಟು ನಾನು ಮರ್ವಾಯಿನ ತೊಗೊಂಡಿದ್ದೀನಿ. ಶೆಲ್ ಫಿಶ್ ಅಂತ ಹೇಳ್ತೀವಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ನಾನು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವ ಥರ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಒಂದು ಶೆಲ್ನ ತೊಗೊಂಡು ಇದನ್ನು ನಾನಿವಾಗ ನೈಫ್ ಮೂಲಕ ಇದನ್ನು ನಾನೇನು ಮಾಡ್ತಾ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಓಪನ್ ಮಾಡಿ ಅದರೊಳಗಡೆ ಎಲ್ಲ ವೇಸ್ಟು ಗಲೀಜೆಲ್ಲ ಇರುತ್ತೆ, ಅದೆಲ್ಲ ಕ್ಲೀನಾಗಿ ವಾಶ್ ಆಗಬೇಕು. ಅದನ್ನು ನಾನಿವಾಗ ಎಲ್ಲನ ಓಪನ್ ಮಾಡಿ ಇವಾಗ ನಾನು ವಾಶ್ ಮಾಡ್ತಾಯಿದ್ದೀನಿ ನೀರು ಹಾಕ್ಕೊಂಡು. ಈ ಥರ ಮಾಡ್ಕೊಂಡು ವಾಶ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ವೇಸ್ಟ್ ಎಲ್ಲ ಇರುತ್ತಲ್ವ, ಆಮೇಲೆ ಮರಳು ಎಲ್ಲ ಇರುತ್ತೆ ಅದರೊಳಗಡೆ, ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಇವಾಗ ನೋಡಿ, ಕ್ಲೀನಾಗಿ ಪರ್ಫೆಕ್ಟಾಗಿ ವಾಶ್ ಆಗಿದೆ. ಇದನ್ನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಸುಕ್ಕ ಪೇಸ್ಟ್ ಮಾಡ್ಕೋಬೇಕು. ಸುಕ್ಕ ಮಾಡೋಕ್ಕೆ ಇದಕ್ಕೆ ಒಂದು ಪೇಸ್ಟನ್ನ ರೆಡಿ ಮಾಡ್ಕೋಬೇಕು ಮಸಾಲದ್ದು. ಅದಕ್ಕೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ. ಈ ಫ್ರೈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದು 15ರಿಂದ 18ರಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ, ಇಲ್ಲ ಅಂದರೆ ಬ್ಯಾಡಗಿ ರೆಡ್ ಚಿಲ್ಲಿ ಆದರೂ ಆಗುತ್ತೆ, ಅದು ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ರೆಡ್ ಚಿಲ್ಲಿನ ತಗೋಬೇಕು. ಅಂದರೆ ಬ್ಯಾಡಗಿ ಆದರೆ ಒಂದು ಸ್ವಲ್ಪ ಕಲರು ಮತ್ತು ಖಾರ ಕಮ್ಮಿ ಇರುತ್ತೆ. ಕಾಶ್ಮೀರಿ ರೆಡ್ ಚಿಲ್ಲಿ ಆದರೂ ಅಷ್ಟೇ, ಖಾರ ಕಮ್ಮಿ, ಕಲರ್ ಜಾಸ್ತಿ ಇರುತ್ತೆ. ಅದನ್ನು ತೊಗೊಂಡ್ರೆ ಒಳ್ಳೆಯದು. ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಧನಿಯಾ, ಆಮೇಲೆ 1 ಸ್ಪೂನಷ್ಟು ಸೋಂಪು, ಆಮೇಲೆ ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟು ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟನ್ನ ಮಾಡ್ಕೋಬೇಕು. ಇವಾಗ ಫೈನ್ ಪೇಸ್ಟ್ ಮಾಡಿಕೊಂಡು ನಾನು ಇದನ್ನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಡ್ತಾಯಿದ್ದೀನಿ. ಕಡಾಯಿ ಬಿಸಿ ಆದ ನಂತರ ಇದಕ್ಕೆ ಒಂದು 5ರಿಂದ 6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು. ಹಾಕ್ಕೊಂಡು ಬಿಸಿ ಆದ ನಂತರ ಇದಕ್ಕೆ 1 ಹಿಡಿಯಷ್ಟು ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು, ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ. ಆಮೇಲೆ ಒಂದು 2 ಇಂಚಷ್ಟು ಶುಂಠಿ ತಗೊಂಡು ಅದನ್ನು ಕೂಡ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಡಿ, ಚೆನ್ನಾಗಿ ಬರಲ್ಲ. ಇದಕ್ಕೆ ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. 4 ಈರುಳ್ಳಿನ ಸ್ಲೈಸ್ ಮಾಡ್ಕೋಬೇಕು, ಅಂದರೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಬೇಗನೆ ಬೇಯುತ್ತೆ ಈರುಳ್ಳಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸಾಫ್ಟಾಗಿ ಈರುಳ್ಳಿ ಬೇಯುವವರೆಗೂ ಬೇಯಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 3 ಟೊಮೆಟೊನ ತಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಆಗಬೇಕು, ಅದುವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಆಮೇಲೆ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನಿವಾಗ ಆವಾಗಲೇ ವಾಶ್ ಮಾಡಿ ಇಟ್ಟಿದ್ದೆ ಅಲ್ವಾ, ಆ ಮರ್ವಾಯಿನ ನಾನಿವಾಗ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೋಬೇಕು. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ಇದು ಫುಲ್ ಡ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸುಕ್ಕ ಮಸಾಲಾನ ಹಾಕ್ಕೋಬೇಕು. ಅಂದರೆ ನಾನು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ, ಆ ಪೇಸ್ಟನ್ನು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಸ್ಪೂನ್, ಅಂದರೆ ನೀವು ಜಾಸ್ತಿ ಖಾರ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿವಾಗ ಒಂದು 5ರಿಂದ 6 ಸ್ಪೂನಷ್ಟು ನಾನಿವಾಗ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಮತ್ತು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಬಂದ ನಂತರ ಇದಕ್ಕೆ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಆಮೇಲೆ 1 ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಮುಚ್ಚಿ ಇದನ್ನು ಒಂದು 15 ನಿಮಿಷ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ. ಇವಾಗ ಮರ್ವಾಯಿ ಬೇಯೋ ಮಧ್ಯದಲ್ಲಿ ನಾನಿವಾಗ ಒಂದು 15 ನಿಮಿಷ ಆಗೋಕ್ಕಿಂತ ಮುಂಚೆ ಇದಕ್ಕೆ ಒಂದು ನಾನು ಡ್ರೈ ರೋಸ್ಟನ್ನ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು 1 ಸ್ಪೂನಷ್ಟು ನಾನು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಈ ಸೋಂಪು ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಫುಲ್ಲು ಕಾಯಿನ ತಗೊಳ್ಳಿ, ಅದನ್ನು ಚೆನ್ನಾಗಿ ತುರಿದಿರುವಂಥ ಕಾಯಿನ ಹಾಕ್ಕೊಳ್ಳಿ. ಒಂದು ಫುಲ್ಲು ಬೇಕಾಗುತ್ತೆ ಇದಕ್ಕೆ. 1.5 kgಗೆ ಒಂದು ಫುಲ್ಲು ಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು 1 ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟು ಮಾಡ್ಕೋಬೇಕು. ಅದು ಒಂದೊಳ್ಳೆ ಅರೋಮ ಬರುವವರೆಗೂ ನೀವು ಇದನ್ನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ರೋಸ್ಟ್ ಮಾಡುವಾಗ ನೀವು ಇದನ್ನು ಸ್ಪೂನ್ ಬಿಡಬೇಡಿ, ಇದು ಕಂಟಿನ್ಯೂ ಆಗಿ ಇದನ್ನು ನೀವು ಸ್ಪೂನ್ ಹಾಕ್ತಾನೆ ಇರಿ, ಇಲ್ಲಾಂದರೆ ಇದು
ಕೊಬ್ಬರಿ ಇರುತ್ತಲ್ಲ, ಕಾಯಿ ಇರುತ್ತಲ್ವ, ಅದೇನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಫುಲ್ಲು ಸ್ಪೂನ್ ಹಾಕ್ತಾ ಇದನ್ನು ನೀವೇನು ಮಾಡಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ನೀವು ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇದು ಕೂಡ ಮರ್ವಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಪರ್ಫೆಕ್ಟಾಗಿ ಬೆಂದು ಕರೆಕ್ಟಾಗಿ ಬಂದಿದೆ, ನೀರೆಲ್ಲ ಡ್ರೈ ಆಗಿದೆ. ಇವಾಗ ನಾನು ಆವಾಗಲೇ ರೋಸ್ಟ್ ಮಾಡಿರುವಂತಹ ಕಾಯಿ ಇದೆಯಲ್ವ, ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ತುಂಬಾ ಟೇಸ್ಟ್ ಆಗಿರುವಂಥ ಒಂದು ಸುಕ್ಕ ಮಸಾಲ ರೆಡಿ ಆಯಿತು. ಮರ್ವಾಯಿದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೋಸ್ಟ್ ಮಾಡಿಕೊಂಡು ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸುಕ್ಕ ಮಸಾಲ. ನೀವು ಹಂಗೇನೆ ಹಾಕ್ಕೋಬೋದು, ಬಟ್ ಅದು ಏನಂದರೆ ಒಂದು ಒಳ್ಳೆ ಅರೋಮ ಕೊಡೋಲ್ಲ. ಈ ಥರ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಮರ್ವಾಯಿ ಸುಕ್ಕ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಏನು ಮಾಡಬೇಕಂದ್ರೆ, ನಾವು ಕರಿ ಲೀವ್ಸ್ ಬರುತ್ತಲ್ಲ, ಅದನ್ನು ಏನು ಮಾಡಬೇಕು, ಕೈಯಲ್ಲಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸರ್ವ್ ಮಾಡುವಾಗ ಇದ್ರ ಮೇಲ್ಗಡೆ ಶುಂಠಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಇದನ್ನು ಟ್ರೈ ಮಾಡಿ ಒಂದು ಸಲ, ಮರ್ವಾಯಿ ಸಿಕ್ಕಿದಾಗ. ತುಂಬಾ ಟೇಸ್ಟಿಯಾದಂಥ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ವೀಡಿಯೋ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.